Good morning, dear students. I am Professor Sunil Rajje, Department of Commerce, Union Christian College, Shiragate, Tumkur. I am going to handle Financial Accounting 2 subject. Financial Accounting 2 ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು ನಾನು ಹ್ಯಾಂಡಲ್ ಮಾಡ್ತೇನೆ. ರೈಟ್, ಇಟ್ ಈಸ್ ಪ್ಯೂರ್ಲಿ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್. ಇದು ಪೂರ್ಣವಾಗಿ ಲೆಕ್ಕ ಮಾಡ್ತಕ್ಕಂಥ ಸಬ್ಜೆಕ್ಟ್ ಆಗಿರುತ್ತೆ. ನೀವು FA1 ಓದಿದ್ರಾ ಫಸ್ಟ್ ಸೆಮಿಸ್ಟರ್ ನಲ್ಲಿ ಅದೇ ತರದ ಸಬ್ಜೆಕ್ಟ್ ಆಗಿರುತ್ತೆ. In this financial accounting subject, there are 6 units. 5 ಯೂನಿಟ್ಗಳನ್ನ ಕೊಟ್ಟಿದ್ದಾರೆ. ರೈಟ್, 5 ಪಾಠಗಳಿದಾವೆ. ಸಾರಿ, 6 ಪಾಠಗಳಿದಾವೆ. 6 ಯೂನಿಟ್ಸ್. Unit 1 is fire insurance claim. ಮೊದಲನೇ ಚಾಪ್ಟರ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ಇದೆ. ರೈಟ್, ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಇದು ಸಹ ಲೆಕ್ಕದ ಸಬ್ಜೆಕ್ಟ್. ಇದರಲ್ಲಿ ನೀವು ಓದ್ಬೇಕಾಗಿರತಕ್ಕಂತ ಕಂಟೆಂಟ್ ಈ ತರ ಇದೆ ನೋಡಿ. ಮೀನಿಂಗ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ. ರೈಟ್, ಫೈರ್ ಇನ್ಶೂರೆನ್ಸ್ ಕ್ಲೈಮ್, ಬೆಂಕಿ ಎತ್ಕೊಂಡು ಯಾವ್ದಾದ್ರು ಗೋಡೌನ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು. ರೈಟ್, ಬೆಂಕಿ ಎತ್ಕೊಂಡು ಹುರಿದ್ರ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋದೇ ಹೇಗೆ? ಓಕೆ, ವೆಹಿಕಲ್ ಇನ್ಶೂರೆನ್ಸ್ ಇರುತ್ತೆ, ಗೋಡೌನ್ ಇನ್ಶೂರೆನ್ಸ್ ಇರುತ್ತೆ, ಮನೆಗೆ ಇನ್ಶೂರೆನ್ಸ್ ಇರುತ್ತೆ, ಕ್ರಾಪ್ ಇನ್ಶೂರೆನ್ಸ್ ಇರುತ್ತೆ. ರೈಟ್, ಈ ತರ ಎಲ್ಲ ಇದ್ದಾಗ ಬೆಂಕಿ ಹತ್ತಿ ಉರಿತು, ಆ ಬೆಂಕಿ ಹತ್ತಿ ಉರಿದಾಗ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತಾರ. ಯಾವ ತರ ಅದನ್ನ ಕ್ಲೈಮ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ಸಬ್ ಯೂನಿಟ್ ಅಲ್ಲಿ ನೀವು ಕಲಿತೀರಾ. ಅದರಲ್ಲಿ ಮೀನಿಂಗ್, ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂದ್ರೆ ಏನು ಅಂತ ಓದ್ಬೇಕು. ಇನ್ಶೂರರ್ ಅಂದ್ರೆ ಯಾರು ಅಂತ ಓದ್ಬೇಕು. ಇನ್ಶೂರ್ಡ್ ಅಂದ್ರೆ ಯಾರು ಅಂತ ಓದ್ಬೇಕು. ಇನ್ಶೂರರ್ ಅಂದ್ರೆ ಇನ್ಶೂರೆನ್ಸ್ ಕಂಪನಿಯನ್ನ ಇನ್ಶೂರರ್ ಅಂತ ಕರೀತಾರ. ನೆಕ್ಸ್ಟ್, ಇನ್ಶೂರ್ಡ್ ಅಂತ ಇದೆ. ಯಾರು ಇನ್ಶೂರೆನ್ಸ್ ಮಾಡಿಸ್ತಾರೋ ದ ಪಾರ್ಟಿ, ವ್ಯಕ್ತಿ, ಆ ವ್ಯಕ್ತಿನ ಇನ್ಶೂರ್ಡ್ ಅಂತ ಕರೀತಾರೆ. ಅಂಡರ್ ಇನ್ಶೂರೆನ್ಸ್ ಅಂದ್ರೆ ಏನು, ಓವರ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಓದ್ಬೇಕು. ಅಂಡರ್ ಇನ್ಶೂರೆನ್ಸ್ ಅಂದ್ರೆ ಒಂದು ಗೋಡೌನ್ಗೆ ಇನ್ಶೂರೆನ್ಸ್ ಮಾಡಿಸ್ತೀರಾ. ಗೋಡೌನ್ ಅಲ್ಲಿ 1 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ವಸ್ತು ಇದ್ದರೆ ನೀವು 1 ಲಕ್ಷಕ್ಕಿಂತ ಕಡಿಮೆ, ಎಕ್ಸಾಂಪಲ್ 80,000 ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಅದನ್ನ ಅಂಡರ್ ಇನ್ಶೂರೆನ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಓವರ್ ಇನ್ಶೂರೆನ್ಸ್ ಅಂತ ಇದೆ. ಓವರ್ ಇನ್ಶೂರೆನ್ಸ್ ಅಂದ್ರೆ ನಿಮ್ಮ ಗೋಡೌನ್ ನಲ್ಲಿ 1 ಲಕ್ಷ ರೂಪಾಯಿ ಗೂಡ್ಸ್ ಇದೆ. ರೈಟ್, ನೀವು ಇನ್ಶೂರೆನ್ಸ್ ಮಾಡಿಸಿರೋದು 1,20,000 ರೂಪಾಯಿಗೆ. ರೈಟ್, ಅದನ್ನ ಓವರ್ ಇನ್ಶೂರೆನ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಸಾಲ್ವೇಜ್. ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಈ ಸಾಲ್ವೇಜ್ ಅನ್ನೋ ಪದ ಏನು ಹೊಸದಲ್ಲ ನಿಮ್ಗೆ. ಸಾಲ್ವೇಜ್ ಅಂದ್ರೆ ಸ್ಕ್ರಾಪ್ ವ್ಯಾಲ್ಯೂ, ಸ್ಕ್ರಾಪ್ ಅಂತ ಕರೀತಾರೆ. ರೈಟ್, ಈ ಸ್ಕ್ರಾಪ್ ಅಂದ್ರೆ ಏನು? ಬೆಂಕಿ ಒತ್ತಿ ಉರಿದಾಗ ರೈಟ್ ಉಳಿತಕ್ಕಂತ ಉಳಿತಕ್ಕಂತ ವೇಸ್ಟ್ ಪ್ರಾಡಕ್ಟ್. ಟೇಕ್ ಫಾರ್ ಎಕ್ಸಾಂಪಲ್, ಒಂದು ವೆಹಿಕಲ್ ಬೆಂಕಿ ಹತ್ತು ಉರಿದೋಗಿದೆ ಅಂದ್ರೆ ಮೆಟಲ್ ಎಲ್ಲ ಉಳ್ಕೊಂಡಿರುತ್ತೆ. ಆ ಮೆಟಲ್ ನ ಸಾಲ್ವೇಜ್ ಅಂತ ಕರೀತಾರೆ. ಅದೊಂದಷ್ಟು ರೂಪಾಯಿಗೆ ಹೋಗುತ್ತೆ, ಸೇಲ್ ಮಾಡ್ಬೋದು. ಅಥವಾ ಒಂದು ಡೆಸ್ಕ್, ನೀವು ಕಾಲೇಜಿನಲ್ಲಿ ಡೆಸ್ಕ್ ಗಮನಿಸಿರ್ತೀರಾ. ಒಂದು ಡೆಸ್ಕ್ ಹತ್ತಿ ಉರಿದಿದೆ ಅಂದ್ರೆ ಇನ್ಶೂರೆನ್ಸ್ ಮಾಡಿಸಿದ್ರ ಆ ಅಲ್ಲಿಗೆ ಎಲ್ಲ ಉರಿದೋಗಿರುತ್ತೆ. ಆ ಕಡೆ ಈ ಕಡೆ ಕಬ್ಬಿಣದ ಮೆಟಲ್ ಮಾತ್ರ ಉಳ್ಕೊಂಡಿರುತ್ತೆ. ಆ ಕಬ್ಬಿಣದವನ್ನು ಮಾರಿದ್ರೆ ಒಂದಷ್ಟು ದುಡ್ಡು ಬರುತ್ತಲ್ಲ, ಅದನ್ನ ಸಾಲ್ವೇಜ್. ಅದಕ್ಕೊಂದಿಷ್ಟು ಬೆಲೆ ನಿಗದಿಪಡಿಸ್ಬೇಕು. ರೈಟ್, ಅದನ್ನ ಸಾಲ್ವೇಜ್ ವ್ಯಾಲ್ಯೂ ಅಂತ ಕರೀತಾರೆ, ಅಥವಾ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕರೀತಾರೆ. ನೆಕ್ಸ್ಟ್, ಹಾಗೆ ಮುಂದುವರೆದು ಅವರೇಜ್ ಕ್ಲಾಸ್ ಅಂತ ಇದೆ ಅಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್. ಇದನ್ನ ಪ್ರಾಬ್ಲಮ್ ಮಾಡ್ತಾ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅವರೇಜ್ ಕ್ಲಾಸ್ ಅಂದ್ರೆ ಏನು ಅಂತ. ನೆಕ್ಸ್ಟ್, ಇನ್ಶೂರಬಲ್ ಇಂಟ್ರೆಸ್ಟ್, ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್. ರೈಟ್, ಇನ್ಶೂರಬಲ್ ಇಂಟ್ರೆಸ್ಟ್, ಯಾವುದೋ ಒಂದು ವಸ್ತುವಿಗೆ ಇನ್ಶೂರೆನ್ಸ್ ಮಾಡಿಸಿದಿರ ಅಂದ್ರೆ ಅದ್ರ ಮೇಲೆ ನಿಮ್ಗೆ ಆಸಕ್ತಿ ಇರಬೇಕು. ರೈಟ್, ಯಾವುದೋ ಒಂದು ವಸ್ತುವಿನ ಇನ್ಶೂರೆನ್ಸ್ ಮಾಡಿಸಿದ್ರೆ ಆಸಕ್ತಿ ಇಲ್ಲ, ಅದು ನಿಮ್ಗೆ ಬೇಕಾಗಿಲ್ಲ ಅನ್ನೋದಾದ್ರೆ ಇನ್ಶೂರೆನ್ಸ್ ಬರ್ಬೇಕಾ ಬೇಡವಾ ಅಂತ ಡಿಸಿಷನ್ ಫ್ಯಾಕ್ಟರ್ ಬರುತ್ತೆ. ರೈಟ್, ನಿಮ್ಮ ಮನೇಲಿ ಯಾವುದೋ ಒಂದು ಹಳೇದೊಂದು ಲೋನ್ ಅನ್ನೋ TVS ಇದೆ, ಅದೇನ್ ನಿಮಗ್ ಬೇಕಾಗಿರಲ್ಲ, ಆದ್ರೂ ಇನ್ಶೂರೆನ್ಸ್ ಮಾಡಿಸಿರ್ತೀರಾ. ಅದು ಒತ್ಕೊಂಡು ಉರ್ದೋದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕಾ ಬೇಡವಾ ಅಂತ ಡಿಸಿಷನ್ ಮಾಡ್ಬೇಕು. ಅದು ಇನ್ಶೂರಬಲ್ ಇಂಟ್ರೆಸ್ಟ್. ನೆಕ್ಸ್ಟ್, ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್. ರೈಟ್, ಸ್ಟಾಕ್ ವಸ್ತುಗಳು, ಸ್ಟಾಕ್ ಕ್ಲೈಮ್ ಮಾಡ್ಕೊಳ್ಳೋದು ಹೆಂಗೆ? ರೈಟ್, ಬೆಂಕಿ ಹತ್ಕೊಂಡು ಉರ್ದಿದೆ, ಇನ್ಶೂರೆನ್ಸ್ ಕಂಪ್ನಿಗೆ ಲೆಟರ್ ಬರ್ದಾಕ್ಬೇಕು. ಲೆಟರ್ ಬರ್ದಾಕ್ಬಿಟ್ಟು ಬಂದು ನಾವು ಈ ತರ ಎಲ್ಲ ಬೆಂಕಿ ಉರ್ದಿದೆ ಬಂದು ನೋಡಿ ಅಂತ ಹೇಳಿದಾಗ ಎಷ್ಟು ರೂಪಾಯಿದಿತ್ತು ಅಂತ ಕೇಳಿದ್ರೆ ಆ ಕ್ಯಾಲ್ಕುಲೇಷನ್ಗೆ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ಇನ್ವಾಲ್ವ್ಡ್.
ನೆಕ್ಸ್ಟ್ ಟ್ರೀಟ್ಮೆಂಟ್ ಆಫ್ ಸಾಲ್ವೇಜ್ಡ್ ಗೂಡ್ಸ್. ಟ್ರೀಟ್ಮೆಂಟ್ ಆಫ್ ಸಾಲ್ವೇಜ್ಡ್ ಗೂಡ್ಸ್. ಗೂಡ್ಸ್ ಸಾಲ್ವೇಜ್ ಅಂತ ಇರುತ್ತಲ್ಲ, ಅದನ್ನ ಟ್ರೀಟ್ ಮಾಡೋದು ಹೇಗೆ? ರೈಟ್, ಬೆಂಕಿ ಹತ್ತಿ ಉರಿದು ಒಂದಷ್ಟು ವೇಸ್ಟ್ ಅನ್ನ, ಕಬ್ಬಿಣದ ಐಟಮ್ಗಳು ಉಳ್ಕೊಂಡಿರ್ತಾವೆ. ಬೆಂಕಿ ಹತ್ಕೊಂಡು ಉರಿದಾಗ ಮೆಟಲ್ ಐಟಮ್ಗಳು ಉಳ್ಕೊಂಡಿರ್ತಾವೆ, ವುಡ್ ಐಟಮ್ ಎಲ್ಲ ಸುಟ್ಟೋಗ್ತಾರೆ. ಆ ಮೆಟಲ್ ಐಟಮ್ ನ ಹೆಂಗೆ ಟ್ರೀಟ್ ಮಾಡೋದು? ಸಾಲ್ವೇಜ್ ಗೂಡ್ಸ್ ಅಂತ ಇದನ್ನ ಹೆಂಗ್ ಕರೆಯೋದು? ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಅವರೇಜ್ ಕ್ಲಾಸ್. ಅವರೇಜ್ ಕ್ಲಾಸ್ ಅಂದ್ರೆ ಇನ್ಶೂರೆನ್ಸ್ ಮಾಡಿಸಿರ್ತೀರಾ, 1 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿಸಿರ್ತೀರಾ, 1 ಲಕ್ಷ ರೂಪಾಯಿ ಗೂಡ್ಸ್ ಇತ್ತು, ರೈಟ್. ಇದರಲ್ಲಿ ಏನೋ ಪ್ರಾಬ್ಲಮ್ ಆಗಲ್ಲ. 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ರೆ 1 ಲಕ್ಷ ರೂಪಾಯಿ ಬಂತು. ಆದ್ರೆ ಅವರೇಜ್ ಕ್ಲಾಸ್ ಅಂದ್ರೆ ಒಂದಷ್ಟು ಐಟಮ್ ಉಳ್ಕೊಂಡಿರ್ತವೆ, ಒಂದಷ್ಟು ಸುಟ್ಟೋಗಿರ್ತದೆ, ರೈಟ್. 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಪೂರ್ತಿ ಹೊತ್ತು ಬೂದಿ ಆಗೋಗಿದ್ರೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಇಲ್ಲ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ. ಹಿಂಗೆಲ್ಲ ಇದ್ದಾಗ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಅದನ್ನ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಕ್ಲಾಸ್ ಅಂತ ಕರೀತಾರೆ. ನೆಕ್ಸ್ಟ್, ಅಂಡ್ ಕ್ಯಾಲ್ಕುಲೇಷನ್ ಆಫ್ ಲಾಸ್ ಡ್ಯೂ ಟು ಅಂಡರ್ ಇನ್ಶೂರೆನ್ಸ್. ಅಂಡರ್ ಇನ್ಶೂರೆನ್ಸ್ ಮಾಡಿದ್ದಕ್ಕೆ ಲಾಸ್ ಎಷ್ಟಾಯ್ತು? ಗೋಡೌನ್ ಅಲ್ಲಿ ವಸ್ತು 1 ಲಕ್ಷ ರೂಪಾಯಿ ಇದೆ, ನೀವು ಇನ್ಶೂರೆನ್ಸ್ ಮಾಡಿಸಿರೋದು 80,000 ರೂಪಾಯಿಗೆ. ಹಾಗಾದ್ರೆ ಇನ್ಶೂರೆನ್ಸ್ ನವ್ರ ಕಂಪ್ನಿಯವ್ರು ಕೊಡ್ಬೇಕಾರೆ ಕ್ಯಾಲ್ಕುಲೇಷನ್ ಮಾಡಿ, ರೈಟ್, ನಿಮ್ಗೆ ಇಷ್ಟು ದುಡ್ಡು ಅಂತ ನಿಗದಿಪಡಿಸ್ತಾರ. ಆ ನಿಗದಿಪಡಿಸಿದಂತ ಸಂದರ್ಭದಲ್ಲಿ ಎಷ್ಟು ಬಂತು? 1 ಲಕ್ಷ ರೂಪಾಯಿ ಬರ್ಲಿಲ್ಲ, ರೈಟ್, ಕಡಿಮೆ ಬಂತು. ಎಷ್ಟು ಲಾಸ್ ಆಯ್ತು ಅಂತ ಕಂಡುಹಿಡಿಬೇಕು. ಅದನ್ನ ಕ್ಯಾಲ್ಕುಲೇಷನ್ ಆಫ್ ಲಾಸ್ ಡ್ಯೂ ಟು ಅಂಡರ್ ಇನ್ಶೂರೆನ್ಸ್. ಇದು ಲೆಕ್ಕದಲ್ಲಿ ಬರ್ತಕ್ಕಂಥದ್ದು, ಸ್ಟೆಪ್ಸ್ ಅಲ್ಲಿ ಬರುತ್ತೆ. 5 ಸ್ಟೆಪ್ ಇದೆ, ರೈಟ್. 5 ಸ್ಟೆಪ್ ಅನ್ನು ಬರ್ಸಿ ಒಂದೊಂದು ಸ್ಟೆಪ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ನಿಮ್ಗೆ ಇದೆಲ್ಲ ಈಸಿ ಅನ್ಸುತ್ತೆ. ರೈಟ್, ಎಕ್ಸ್ಕ್ಲೂಡಿಂಗ್ ಅಬ್ನಾರ್ಮಲ್ ಲೈನ್ ಆಫ್ ಗೂಡ್ಸ್. ಪ್ರಾಡಕ್ಟ್ ಲೈನ್ ಅಂತ ಬರುತ್ತೆ, ಅದರಲ್ಲಿ ಅಬ್ನಾರ್ಮಲ್ ಲೈನ್ ಆಫ್ ಗೂಡ್ಸ್ ಅಂತ ಇರುತ್ತೆ. ಆ ತರದ್ದೇನು ಲೆಕ್ಕದಲ್ಲಿ ಇಲ್ಲ, ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ, ಈಸಿನೇ ಇದೆ. ಅದು ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಟಾಪಿಕ್, ಫಸ್ಟ್ ಯೂನಿಟ್. ನೆಕ್ಸ್ಟ್ ಯೂನಿಟ್ 2, ರಾಯಲ್ಟಿ ಅಕೌಂಟ್ಸ್. ಮೀನಿಂಗ್ ಆಫ್ ರಾಯಲ್ಟಿ. ರಾಯಲ್ಟಿ ಅಂದ್ರೆ ಏನು? ಲೆಸ್ಸಾರ್ ಅಂದ್ರೆ ಯಾರು? ಲೆಸ್ಸಿ ಅಂದ್ರೆ ಯಾರು? ಮಿನಿಮಮ್ ರೆಂಟ್ ಅಂದ್ರೆ ಏನು? ಶಾರ್ಟ್ ವರ್ಕಿಂಗ್, ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್, journal entries, ledger accounts in the books of lessee, including minimum rent account, sublease meaning only. Okay, royalty account ಅಂತ ಒಂದು ಚಾಪ್ಟರ್ ಇದೆ, ಅದು ಪ್ಯೂರ್ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್. ಈ ಪ್ರಾಬ್ಲಮ್ಯಾಟಿಕ್ ಇದು ಲೆಕ್ಕಾಚಾರ ಮಾಡ್ಬೇಕಾಗುತ್ತೆ, ಲೆಕ್ಕಗಳು ಮಾಡ್ಬೇಕಾಗುತ್ತೆ. ಅದರಲ್ಲಿ ಈ ಟರ್ಮ್ಸ್ ಎಲ್ಲ ಬರುತ್ತೆ. ರಾಯಲ್ಟಿ ಅಂದ್ರೆ ಯಾರು, ಲೆಸ್ಸಿ ಅಂದ್ರೆ ಯಾರು, ಲೆಸ್ಸಾರ್ ಅಂದ್ರೆ ಯಾರು, ಮಿನಿಮಮ್ ರೆಂಟ್ ಅಂದ್ರೆ ಏನು, ಶಾರ್ಟ್ ವರ್ಕಿಂಗ್ ಅಂದ್ರೆ ಏನು, ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂದ್ರೇನು, ಈ ತರ ಎಲ್ಲಾನು ನೀವು ಕಲಿಬೇಕಾಗ್ತದೆ. ಅದರಲ್ಲಿ ಜರ್ನಲ್ ಎಂಟ್ರೀಸ್ ಬರುತ್ತೆ, ಮತ್ತೆ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ. ಲೆಸ್ಸಿ ಅಕೌಂಟ್ ಅಲ್ಲಿ ಮಾತ್ರ ಲೆಡ್ಜರ್ ಅಕೌಂಟ್ ಮತ್ತೆ ಜರ್ನಲ್ ಎಂಟ್ರೀಸ್ ಅನ್ನ ಹಾಕ್ಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಾಬ್ಲಮ್ ಮಾಡಬೇಕು. ಇನ್ಕ್ಲೂಡಿಂಗ್ ಮಿನಿಮಮ್ ರೆಂಟ್ ಅಕೌಂಟ್, ರೈಟ್. ಇದರಲ್ಲಿ ಏನೇನೋ ಟರ್ಮ್ಸ್ ಬರುತ್ತೆ. ಮಿನಿಮಮ್ ರೆಂಟ್ ಅಂದ್ರೆ ಏನು, ಶಾರ್ಟ್ ವರ್ಕಿಂಗ್ ಅಂದ್ರೆ ಏನು, ರೈಟ್, ರಾಯಲ್ಟಿ ಅಂದ್ರೆ ಏನು, ಇವೆಲ್ಲ ಬೇರೆ ಬೇರೆ ಟರ್ಮ್ ಬರುತ್ತೆ, ರೈಟ್. ಕೆಲವರು 9 ಕಾಲಮ್ ಹಾಕ್ಬಿಟ್ಟು 9 ಕಾಲಮ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಳ್ಕೊಡ್ತಾರೆ. ಇನ್ನು ಕೆಲವರು 11 ಕಾಲಮ್ ಹಾಕಿ 11 ಕಾಲಮ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತಾರೆ. ನಾನು 11 ಕಾಲಮ್ ಹಾಕಿ 11 ಕಾಲಮ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದರಲ್ಲಿ ಬೇರೆ ಬೇರೆ ಟರ್ಮ್ಸ್ ಗಳು ಬರ್ತದೆ. ನೆಕ್ಸ್ಟ್ ಟಾಪಿಕ್ ಈಸ್, ಅಥವಾ ನೆಕ್ಸ್ಟ್ ಯೂನಿಟ್ ಈಸ್ ಸೇಲ್ ಆಫ್ ಎ ಫರ್ಮ್ ಟು ಎ ಲಿಮಿಟೆಡ್ ಕಂಪನಿ ಅಂತ ಇದೆ. ಯೂನಿಟ್ 3, ಸೇಲ್ ಆಫ್ ಎ ಫರ್ಮ್ ಟು ಎ ಲಿಮಿಟೆಡ್ ಕಂಪನಿ. ರೈಟ್, ನೀವು CLSP ನಲ್ಲಿ ಈಗಾಗಲೇ ಕಲ್ತಿದ್ದೀರಾ. ಕಂಪನಿ ಅಂದ್ರೆ ಏನು, ಲಿಮಿಟೆಡ್ ಕಂಪನಿ ಅಂದ್ರೆ ಏನು. ಕಂಪನಿ ಮುಂದೆ ಪ್ರೈವೇಟ್ ಲಿಮಿಟೆಡ್ ಅಂತ ಬರೆದ್ರ ಏನು, ಕಂಪನಿ ಮುಂದೆ ಲಿಮಿಟೆಡ್ ಅಂತ ಬರ್ದಿರ್ತಾರೆ ಕೆಲವು ಕಂಪನಿಗಳ ಮುಂದೆ, ರೈಟ್. ಹಾಗಾದ್ರೆ ಲಿಮಿಟೆಡ್ ಕಂಪನಿಗೆ ಫರ್ಮ್ ಅನ್ನ ಮಾರಿದ್ರ, ಫರ್ಮ್ ಬೇರೆ, ಲಿಮಿಟೆಡ್ ಕಂಪನಿ ಬೇರೆ, ರೈಟ್. ಆ ಲಿಮಿಟೆಡ್ ಕಂಪನಿಗೆ ಫರ್ಮ್ಸ್ ಅನ್ನ ಮಾರಿದಾಗ, ರೈಟ್, ನಾವ್ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಯೂನಿಟ್ 3 ನಲ್ಲಿ ಡಿಸ್ಕಸ್ ಮಾಡಬೇಕಾಗಿರುತ್ತಾ. ನೋಡಿ ಏನೇನ್ ಡಿಸ್ಕಸ್ ಮಾಡಬೇಕು. ಮೀನಿಂಗ್, ನೀಡ್ ಫಾರ್ ಕನ್ವರ್ಷನ್. ಕಂಪನಿಯನ್ನ ಲಿಮಿಟೆಡ್ ಕಂಪನಿಗೆ ಮಾರಿದ್ರೆ ಅದು ಕನ್ವರ್ಟ್ ಆಯ್ತು. ಓಕೆ, ಫರ್ಮ್ ಒಂದು ಕಂಪನಿ ಲಿಮಿಟೆಡ್ ಕಂಪನಿ ಆಯ್ತು. ನೀಡ್ ಫಾರ್ ಕನ್ವರ್ಷನ್,
ಪರ್ಚೇಸ್ ಕನ್ಸಿಡರೇಷನ್ PC ಅಂತ ಬರುತ್ತೆ. ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಕ್ಕೆ ಮಾರಬೇಕು, ಎಷ್ಟು ಕೊಂಡ್ಕೊಳ್ಬೇಕು ಕಂಪನಿನ ಅಂತದನ್ನ ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ, ಅದನ್ನ ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ PC ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕಂಪನಿ ಯಾವುದೋ ಒಂದು ಫರ್ಮ್ ಇದೆ, ಎ ಫರ್ಮ್ ಅನ್ನ ಹೆಂಗೆ ನಾವು ಪರ್ಚೇಸ್ ಮಾಡ್ಬೋದು, ಅದಕ್ಕೆ ಯಾವ ತರ ಪೇಮೆಂಟ್ಸ್ ಅನ್ನ ಕೊಡ್ತೀವಿ, ರೈಟ್. ಮೆಥಡ್ಸ್ ಆರ್ ಮೋಡ್ಸ್ ಆಫ್ ಡಿಸ್ಚಾರ್ಜ್, ಯಾವ್ಯಾವ ವಿಧಾನದಲ್ಲಿ